ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಬಹುಪ್ರಜಾಪಾಲಕಾಯ ನಮಃ. ರಾಯರು ಸನ್ಯಾಸಿಗಳಾದಂಥ ಸಂದರ್ಭದಲ್ಲಿ ಸನ್ಯಾಸಿಗಳ ಮುಖ್ಯ ಕರ್ತವ್ಯವೇ ಅಹರ್ನಿಶಿ ಪಾಠ ಪ್ರವಚನವನ್ನು ಬಿಡದೇ ಇರೋದು. ಯಾವ ರೀತಿ ಒಬ್ಬ ಸ್ತ್ರೀ ತಾನು ಪಾತಿವ್ರತ್ಯ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೋ, ಅದೇ ಶಾಸ್ತ್ರ ಯತಿಗಳಿಗೆ ಯಾವುದು ಪಾತಿವ್ರತ್ಯ ಧರ್ಮ ಅಂತ ಹೇಳಿದ್ರೆ ಅಹರ್ನಿಶಿ ಪಾಠ ಪ್ರವಚನವನ್ನು ಮಾಡತಕ್ಕಂತಹದ್ದೇ ಆ ಯತಿಗಳ ಮುಖ್ಯ ಪಾತಿವ್ರತ್ಯ ಧರ್ಮ ಅಂತ ನಿರೂಪಣೆಯನ್ನು ಮಾಡುದು. ಹಾಗಾದರೆ ಶಿಷ್ಯರಿಗೆ ಅಥವಾ ಲೌಕಿಕರಿಗೆ ಇವತ್ತಿನ ದಿನ ಬರೀ ಪಾಠ ಮಾಡ್ತೀವಿ ಅಂತ ಹೇಳಿದರೆ ಸಾಧ್ಯನಾ ಅವ್ರು ಬರಲಿಕ್ಕೆ? ಹಾಗಾದರೆ ಗುರುಗಳು ಪಾಠವನ್ನು ಮಾಡೋದು ಅಷ್ಟೇ ಅಲ್ಲದೇನೆ ಆ ಪಾಠವನ್ನು ಕೇಳಲಿಕ್ಕೆ ಬಂದಂಥ ಶಿಷ್ಯರಿಗೆ ವಸತಿ ಅನ್ನ ಎರಡರ ವ್ಯವಸ್ಥೆಯನ್ನೂ ಕೂಡ ಮಾಡಿಕೊಡೋದು ಗುರುಗಳ ಜವಾಬ್ದಾರಿ ಆಗಿತ್ತು ಹಿಂದಿನ ಕಾಲದ. ಪ್ರಾಯ ರಾಘವೇಂದ್ರ ತೀರ್ಥರು ಆ ಕಾಲದಲ್ಲಿ ಅನೇಕ ಜನ ಶಿಷ್ಯರಿಗೆ ಸಚ್ಚಾಸ್ತ್ರಗಳ ಪಾಠ ಪ್ರವಚನವನ್ನು ನಿರಂತರವಾಗಿ ಮಾಡದೇ ಇದ್ದಿದ್ರೆ ಪ್ರಾಯ ಇವತ್ತಿನ ದಿನ ಆಚಾರ್ಯರ ಸಿದ್ಧಾಂತ ಇಷ್ಟು ಉಳಿತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಆಚಾರ್ಯರ ಮೇಲಿನ ಗೌರವದಿಂದ, ಮಧ್ವಾಚಾರ್ಯರ ಮೇಲಿನ ಗೌರವದಿಂದ ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಕಳಕಳಿಯಿಂದ ಯಾರ್ಯಾರು ಅವರ ಹತ್ರ ಬರ್ತಾರೋ ಅವರೆಲ್ಲರನ್ನೂ ಕೂಡ ಅನ್ನ, ವಸತಿ, ವಿದ್ಯೆ ಎಲ್ಲವನ್ನೂ ಕೂಡ ದಾನ ಮಾಡಿ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದ್ರು ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ಎಂಥ ದೊಡ್ಡ ಔದಾರ್ಯ. ಆದ್ದರಿಂದಲೇ ಅವರು ಬಹುಪ್ರಜಾಪಾಲಕರಾದರು. ಹಿಂದಿನ ಕಾಲದಲ್ಲಿ ವಿದ್ವಾಂಸರನ್ನಾಗಲಿ ಅಥವಾ ಜನರನ್ನಾಗಲಿ ರಾಜಾಡಳಿತದಲ್ಲಿ ಇದ್ದಾಗ ರಾಜನೇ ಎಲ್ಲರನ್ನೂ ಕೂಡ ಪೋಷಣೆ ಮಾಡ್ತಾ ಇದ್ದ. ಇಂಥ ಕಲಿಯುಗದಲ್ಲಿ ಯಾವ ರಾಜ ಇದ್ದಾನೆ ಇವತ್ತಿನ ದಿನ? ಎಲ್ಲ ರಾಜರೂ ಕೂಡ ಒಂದು ಅರ್ಥದಲ್ಲಿ ತಮ್ಮ ತಮ್ಮ ಸ್ವಾರ್ಥ ಚಿಂತನೆಯಲ್ಲೇ ಮುಳುಗಿರ್ತಾರೆ ಹೊರತು ಸಮಾಜದ ಹಿತಚಿಂತನೆಯಲ್ಲಿ ಮುಳುಗಿರತಕ್ಕಂತಹ ರಾಜರು ತುಂಬಾ ಬೆರಳೆಣಿಕೆ ಸಂಖ್ಯೆಯಲ್ಲಿ ಇವತ್ತಿನ ದಿನ ನಮಗೆ ಸಿಗುತ್ತಾರೆ. ಹಾಗಾಗಿ ಕೇವಲ ತಾನು ಮಾತ್ರ ಬದುಕೋದಲ್ಲ, ತನ್ನ ಜೊತೆಗೆ ಅನೇಕರನ್ನ ಬದುಕಿಸಿ ಅವರ ಜೀವನವನ್ನ ಎತ್ತರದ ಮಟ್ಟದಲ್ಲಿ ಕೊಂಡೊಯ್ಯತಕ್ಕಂತಹದ್ದು ನಮ್ಮ ಜೀವನದ ಮುಖ್ಯ ಗುರಿ ಆಗಬೇಕು. ಇದೂ ಕೂಡ ಒಂದು ದೊಡ್ಡ ಭಗವಂತನ ಸೇವೆ ಅಂತ ನಾವು ಭಾವಿಸಬೇಕು. ಹಾಗಾಗಿ ರಾಯರು ಸನ್ಯಾಸಿಗಳಾಗಿ ಅವರ ಹತ್ರ ಬಂದಿರತಕ್ಕಂತಹ ಅನೇಕ ಜನ ಶಿಷ್ಯರನ್ನ ರಕ್ಷಣೆ ಮಾಡ್ತಾ ಇದ್ರು. ಬದುಕಿದ್ದಾಗೇನೋ ವಿದ್ಯೆ, ಅನ್ನ, ವಸತಿ ಇವುಗಳನ್ನು ಕೊಟ್ಟು ದಾನ ಮಾಡ್ತಾ ಇದ್ರೆ ಯಾವಾಗ ಬೃಂದಾವನದಲ್ಲಿ ಹೋಗಿ ಸನ್ನಿಹಿತರಾದರೋ ಆಗ ಕೇವಲ ಅಲ್ಲಿರ್ತಕ್ಕಂಥ ಶಿಷ್ಯರನ್ನ ಮಾತ್ರ ಅಷ್ಟೇ ಅಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರ ರಕ್ಷಣೆಯ ಒಂದು ಜವಾಬ್ದಾರಿಯನ್ನು ಕೂಡ ರಾಘವೇಂದ್ರ ತೀರ್ಥರು ಹೊತ್ತಿದ್ದಾರೆ ಅಂತ ಹೇಳ್ತಾರೆ. ನಾರಾಯಣಾಚಾರ್ಯ ಎಂಥ ಒಂದು ಸೊಗಸಾದ ಮಾತನ್ನು ಹೇಳ್ತಾರೆ ಅಂದರೆ, ಶಿವ ಕೈಲಾಸ ಲೋಕದಲ್ಲಿ ಸುಖವಾಗಿ ಇದ್ದು ಬಿಟ್ಟಿದ್ದಾನೆ, ಸಂಹಾರ ಮಾಡೋ ಕೆಲಸವೇ ನನಗಿಲ್ಲ ಅಂತ. ಯಾಕೆ? ಕಲಿಯುಗದಲ್ಲಿ ಅವತರಿಸಿದ ರಾಘವೇಂದ್ರ ತೀರ್ಥರು ಯಾರ್ಯಾರು ಸಜ್ಜನರಿಗೆ ತೊಂದರೆಯನ್ನು ಕೊಡ್ತಾರೋ ದುಷ್ಟರು, ಅಂಥ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ರಾಘವೇಂದ್ರ ತೀರ್ಥರೇ ಇದ್ದಾರೆ, ನನ್ನ ಕೆಲಸ ಏನೂ ಇಲ್ಲ ಅಂತ ಹೇಳಿ ಕೈಲಾಸ ಲೋಕದಲ್ಲಿ ಸುಖವಾಗಿ ಪಾರ್ವತಿ ದೇವಿ ಒಟ್ಟಿಗೆ ಇದ್ದು ಬಿಟ್ಟಿದ್ದಾನೆ. ಇನ್ನು ವಿಷ್ಣು ಏನು ಮಾಡ್ತಾನೆ?
ಭಗವಂತ ಮಾಡ್ತಕ್ಕಂಥ ರಕ್ಷಣೆಯ ಜವಾಬ್ದಾರಿಯನ್ನ ರಾಘವೇಂದ್ರ ತೀರ್ಥರು ಕಲಿಯುಗದಲ್ಲಿ ಅವತರಿಸಿದ ಮಹಾಪ್ರಭುಗಳು ಅವರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಷ್ಣು ತನ್ನ ವೈಕುಂಠ ಲೋಕದಲ್ಲಿ ಸುಖವಾಗಿದ್ದಾನಂತೆ. ಬ್ರಹ್ಮ ಅವನೂ ಕೂಡ ತನ್ನ ಕೆಲಸವನ್ನು ಮಾಡದೆ ಸುಖವಾಗಿದ್ದಾನೆ, ಯಾಕೆ ರಾಯರ ಕಲಿಯುಗದಲ್ಲಿದ್ದಾರೆ. ಹೀಗೆ ಇಡೀ ಪ್ರಪಂಚವನ್ನ ಹುಟ್ಟಿಸಿ ರಕ್ಷಣೆ ಮಾಡಿ ಸಂಹಾರ ಮಾಡಿಸುವ ಯಾವ ಈ ಭಗವಂತನಿದ್ದಾನೆ, ಆ ಮೂರು ಭಗವಂತನ ರೂಪಗಳೂ ಕೂಡ ಆ ಮೂರು ಲೋಕಗಳಲ್ಲಿ ಸುಖವಾಗಿ ಇದ್ದಾವೆ ಅಂತ ಹೇಳಿದರೆ ರಾಯರ ಕರ್ತೃತ್ವ ಶಕ್ತಿ, ರಾಯರ ಸಾಮರ್ಥ್ಯದ ಪರಿಕಲ್ಪನೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಬಹುಪ್ರಜಾಪಾಲಕರಾದಂಥ ರಾಘವೇಂದ್ರ ತೀರ್ಥರು ವೃಂದಾವನದಲ್ಲಿ ಮೃತ್ತಿಕಾ ರೂಪದಲ್ಲಿ ಸನ್ನಿಹಿತರಾಗಿ ಬಂದ ಭಕ್ತರ ಬೇಡಿದ ಸಕಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸುವಂಥವರಾಗಿ ಇವತ್ತಿನ ದಿನ ಪ್ರಜಾರಕ್ಷಕರಾಗಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕೆ ಇಲ್ಲ. ಅಂತಹ ರಾಯರು ನಮ್ಮನ್ನೂ ಕೂಡ ಇವತ್ತಿನ ದಿನ ರಕ್ಷಣೆಯನ್ನು ಮಾಡಲಿ ಅನ್ನುವಂತಹ ಪ್ರಾರ್ಥನೆ ಈ ನಾಮದಲ್ಲಿ ಇದೆ ಅಂತ ನಾವು ಚಿಂತನೆ ಮಾಡಬಹುದು.